ನಿಮ್ಮ ಹತ್ರ ಒಂದು ಮ್ಯಾಜಿಕಲ್ ಕನ್ನಡಕ ಇದೆ, ಸ್ಪೆಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಈ ಸ್ಪೆಕ್ಸ್ ಅನ್ನ ಅಂದ್ರೆ ಈ ಕನ್ನಡಕನ್ನ ನೀವೇನಾದ್ರೂ ಹಾಕೊಂಡ್ಬಿಟ್ಟು ನೀವ್ ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಲ್ವಾ, ಆ ಕಂಪನಿನ ಏನಾದ್ರೂ ನೀವು ಅನಾಲಿಸಿಸ್ ಮಾಡಿದ್ರೆ ಈ ಕಂಪನಿಯ ಶೇರ್ ಪ್ರೈಸ್ ಮುಂದೆ ಹೋಗ್ಬಿಟ್ಟು ಜಾಸ್ತಿ ಆಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅಂತ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಈ ಕನ್ನಡಕನ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ಗಳು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲರನ್ನು ಕೂಡ ಯೂಸ್ ಮಾಡೇ ಮಾಡ್ತಾರೆ. ಬಟ್ ನಮಗೆ ನಿಮಗೆ ಅಂದ್ರೆ ಸಾಮಾನ್ಯ ಇನ್ವೆಸ್ಟರ್ಸ್ಗೆ ಈ ಕನ್ನಡಕದ ಬಗ್ಗೆ ಯಾರು ಕೂಡ ಹೇಳೇ ಕೊಟ್ಟಿಲ್ಲ. ಈ ಕನ್ನಡಕ ಬೇರೆ ಯಾವುದೂ ಅಲ್ಲ, ಫಾರ್ವರ್ಡ್ ಪಿ ರೇಷೋ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಪಿ ರೇಷೋ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಈ ಫಾರ್ವರ್ಡ್ ಪಿ ರೇಷೋ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಮುಗಿಯೋ ಅನ್ನೋದ್ರಲ್ಲಿ ನಿಮಗೆ ಫಾರ್ವರ್ಡ್ ಪಿ ಬಗ್ಗೆ ಸಿಂಪಲ್ ಆಗಿ ಅರ್ಥ ಆಗಿರುತ್ತೆ. ನಿಮಗೆ ಈ ಫಾರ್ವರ್ಡ್ ಪಿ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತ ಏನಾದ್ರೂ ಸಿಂಪಲ್ ಆಗಿ ಅರ್ಥ ಆಗ್ಬೇಕಂದ್ರೆ ನೀವು ಫಾರ್ವರ್ಡ್ ಪಿ ನ ಅನಾಲಿಸಿಸ್ ಮಾಡೋಕ್ಕಿಂತ ಮೊದಲು, ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಟ್ರೇಲಿಂಗ್ ಪಿ ರೇಷೋ ಅಂದ್ರೆ ಏನಂತ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕು. ಈ ಫಾರ್ವರ್ಡ್ ಪಿ ಅಂದ್ರೆ ಏನು, ಟ್ರೇಲಿಂಗ್ ಪಿ ರೇಷೋ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೋಸ್ಕರ ಈ PN ಗಡ್ಗಿಲ್ ಅಂತ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಕಂಪನಿ ಇದೆ, ಓಕೆನಾ. ಇದನ್ನ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಇವನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಏನಂತಂದ್ರೆ ನಾನು ಈ ವಿಡಿಯೋದಲ್ಲಿ ಏನೇನು ಎಕ್ಸಾಂಪಲ್ ತಗೊಳ್ತೀನಿ ಅಲ್ವಾ, ಆ ಎಲ್ಲಾ ಕಂಪನಿಗಳು ಕೂಡ ಯಾವುದು ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ವೇ ಅಲ್ಲ, ಓನ್ಲಿ ಎಜುಕೇಶನ್ ಪರ್ಪಸ್ಗೆ ನಿಮಗೆ ಅರ್ಥ ಆಗ್ಲಿ ಅಂತ ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದಿ ಟ್ರೇಲಿಂಗ್ ಪಿ ರೇಷೋ. ಟ್ರೇಲಿಂಗ್ ಪಿ ರೇಷೋ ಅಂದ್ರೆ ಏನಂತಂದ್ರೆ, ಇದನ್ನ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇವತ್ತು ಕಂಪನಿಯ ಪಿ ರೇಷೋ ಎಷ್ಟಿದೆ ಅಲ್ವಾ, ಇದನ್ನೇ ಟ್ರೇಲಿಂಗ್ ಪಿ ರೇಷೋ ಅಂತ ಹೇಳಿ ಕರೀತಾರೆ. ಈ ಟ್ರೇಲಿಂಗ್ ಪಿ ರೇಷೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ, ನಾನು ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪಿ ರೇಷೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೇಮ್ ಅದೇ ರೀತಿನೇ ಈ ಟ್ರೇಲಿಂಗ್ ಪಿ ರೇಷೋನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಟ್ರೇಲಿಂಗ್ ಪಿ ರೇಷೋದ ಫಾರ್ಮುಲಾ ಏನಂತಂದ್ರೆ, ಪಿ ರೇಷೋ ಟ್ರೇಲಿಂಗ್ ಪಿ ರೇಷೋ ಇಸ್ ಈಕ್ವಲ್ಸ್ ಟು ಶೇರ್ ಪ್ರೈಸ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ಲಾಸ್ಟ್ 12 ತಿಂಗಳಲ್ಲಿ ಈ ಕಂಪನಿದು EPS ಎಷ್ಟಿರುತ್ತಲ್ವಾ ಅದನ್ನ ಹಾಕಿದ್ರೆ ಆದ್ರೂ ನಮಗೆ ಟ್ರೇಲಿಂಗ್ ಪಿ ರೇಷೋ ಬರುತ್ತೆ. ಅಥವಾ ಲೈಕ್ ನಾನು ನಿಮಗೆ ಇನ್ನೊಂದು ಫಾರ್ಮುಲಾ ಕೂಡ ಹೇಳಿದ್ದೆ, ಏನಂತಂದ್ರೆ ಟ್ರೇಲಿಂಗ್ ಪಿ ರೇಷೋ ಇಸ್ ಈಕ್ವಲ್ಸ್ ಟು ಮಾರ್ಕೆಟ್ ಕ್ಯಾಪ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ಟೋಟಲ್ ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಇನ್ ಲಾಸ್ಟ್ 12 ಮಂತ್ಸ್. ಅಂದ್ರೆ ಲೈಕ್ ಲಾಸ್ಟ್ 1 ವರ್ಷದಲ್ಲಿ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿರುತ್ತಲ್ವಾ, ಎಷ್ಟು EPS ಮಾಡಿರುತ್ತಲ್ವಾ, ಅದಕ್ಕೆ ನಾವೇನಾದ್ರೂ ಪಿ ರೇಷೋನ ಕಂಡು ಹಿಡಿದ್ರೆ ಅದನ್ನೇ ಟ್ರೇಲಿಂಗ್ ಪಿ ರೇಷೋ ಅಂತ ಹೇಳಿ ಕರೀತಾರೆ. ಈಗ ಎಕ್ಸಾಂಪಲ್ಗೆ ನಾನು ನಿಮಗೆ PN ಗಡ್ಗಿಲ್ ಅಂತ ಒಂದು ಕಂಪನಿ ಹೇಳಿದ್ನಲ್ವಾ, ಆ ಕಂಪನಿ ಟ್ರೇಲಿಂಗ್ ಪಿ ರೇಷೋ ನೋಡೋದಾದ್ರೆ ಯಾವ ರೀತಿ ನೋಡೋದು ಅಂತಂದ್ರೆ, ನೀವು ಸಿಂಪಲ್ ಆಗಿ ಸ್ಕ್ರೀನರ್ ನ ಓಪನ್ ಮಾಡಿ. ಸೊ ನೀವು ಸ್ಕ್ರೀನರ್ ನ ಓಪನ್ ಮಾಡಿದ ತಕ್ಷಣ ನಾನು ನಿಮಗೆ ಅವಾಗಲೇ ಒಂದು ಕಂಪನಿ ಹೇಳಿದ್ನಲ್ವಾ PN ಗಡ್ಗಿಲ್ ಅಂತ ಸರ್ಚ್ ಮಾಡಿ, ಓಕೆನಾ. PN ಗಡ್ಗಿಲ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಈ PN ಗಡ್ಗಿಲ್ ಏನ್ ಮಾಡುತ್ತೆ ಅಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದು ಜ್ಯುವೆಲರಿ ಸೆಲ್ ಮಾಡುತ್ತೆ, ಓಕೆನಾ. ಲೈಕ್ ರಿಟೇಲ್ ಜನಗಳಿಗೆ ಅಂದ್ರೆ ಲೈಕ್ ನಮ್ಮಂತ ನಿಮ್ಮಂತರ್ಗೆ ಇದು ಜ್ಯುವೆಲರೀಸ್ ನ ಸೆಲ್ ಮಾಡುತ್ತೆ. ಅಂದ್ರೆ ರಿಂಗ್ ಆಗಿರ್ಬೋದು, ಈ ಬ್ರಾಸ್ಲೆಟ್ ಆಗಿರ್ಬೋದು, ಮತ್ತೆ ತಿರ್ಗಾ ಈ ನೆಕ್ಲೆಸ್ ಆಗಿರ್ಬೋದು, ಮಂಗಳಸೂತ್ರ ಆಗಿರ್ಬೋದು. ಸೊ ಈ ತರ ಎಲ್ಲ ಜ್ಯುವೆಲರೀಸ್ ನ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೆಲ್ ಮಾಡ್ತಾರೆ, ಓಕೆನಾ. ಸೊ ಆಕ್ಚುಲಿ ನೀವು ಒಂದು ಪ್ರಶ್ನೆ ಕೇಳಬಹುದು, ಏನಂತಂದ್ರೆ ಈ PN ಗಡ್ಗಿಲ್ ಜ್ಯುವೆಲರಿ ಸೆಲ್ ಮಾಡುತ್ತೆ ಅಂತ ಹೇಳ್ತೀಯಪ್ಪ, ಇದು ನಮ್ಮ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಅಂತ ನೀವು ಕೇಳ್ಬೋದು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಇದು ಎಲ್ಲಿದೆ ಅಂತಂದ್ರೆ ಪ್ರಿಡಾಮಿನೆಂಟ್ಲಿ ಈ ಕಂಪನಿ ಆಪರೇಟ್ ಮಾಡೋದು ಮಹಾರಾಷ್ಟ್ರದಲ್ಲಿ, ಓಕೆನಾ. ಮಹಾರಾಷ್ಟ್ರದಲ್ಲೇನೆ ಇದು ತುಂಬಾ ಕ್ರೆಡಿಬಲ್ ಇದೆ. ಲೈಕ್ ಡೇಟಾ ಪ್ರಕಾರ ನಾನು ರೀಸೆಂಟ್ ಆಗಿ ಈ ಕಂಪನಿನ ರಿಸರ್ಚ್ ಕೂಡ ಮಾಡ್ತಿದ್ದೆ. ಅವಾಗ ನನಗೆ ಗೊತ್ತಾಯ್ತು ಏನಂತಂದ್ರೆ, ಮಾರ್ಕೆಟ್ ಲೈಕ್ ಮಹಾರಾಷ್ಟ್ರದಲ್ಲಿ ದೀಸ್ PN ಗಡ್ಗಿಲ್ ಕಂಪನಿ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಜ್ಯುವೆಲರಿ ಕಂಪನಿ ಅಂತ ಲೈಕ್ ನನಗೆ ಗೊತ್ತಾಯ್ತು. ಸೊ ನಾನು ಈ PN ಗಡ್ಗಿಲ್ ಮೇಡಲ್ ಕೂಡ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ನೀವೇನಾದ್ರೂ ಈ ಕಂಪನಿ ಬಗ್ಗೆ ರಿಸರ್ಚ್ ಮಾಡ್ತಿದ್ರೆ, ಏನ್ ರಿಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ PN ಗಡ್ಗಿಲ್ ಕಂಪನಿ ಬಂದ ತಕ್ಷಣ ನೀವು ಇಲ್ಲಿ ಕಾಣ್ತಿರ್ಬೋದು, ನಿಮಗೆ ಈ ಕಂಪನಿಯ ಪಿ ರೇಷೋ ಎಷ್ಟಿದೆ, ಈ ಕಂಪನಿಯ ಪಿ ರೇಷೋ ಎಷ್ಟಿದೆ ಅಂತಂದ್ರೆ 17.9 ಅಂತ ಇದೆ. ಸೊ ಈ 17.9 ಅಂತ ಏನಿದೆಯಲ್ವಾ, ಇದೇ ಟ್ರೇಲಿಂಗ್ ಪಿ ರೇಷೋ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ನಾನು ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂತಂದ್ರೆ, ಸೊ 2 ರೀತಿ ಫಾರ್ಮುಲಾ ಇದೆ, ನಾನು ಸಿಂಪಲ್ ಆಗಿರೋದು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಲೈಕ್ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ, 7355 ಇದೆಯಾ. ಸೊ 7355 ಡಿವೈಡೆಡ್ ಬೈ P&L ಸ್ಟೇಟ್ಮೆಂಟ್ ಹೋಗ್ತೀನಿ. P&L ಸ್ಟೇಟ್ಮೆಂಟ್ ಹೋದ ತಕ್ಷಣ ನಿಮಗೆ ಈ ಕಂಪನಿಯ ನೆಟ್ ಪ್ರಾಫಿಟ್ ಎಷ್ಟು ತೋರಿಸ್ತಿದೆ, 410 ತೋರಿಸ್ತಿದೆ. ಸೊ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ 7355 ಡಿವೈಡೆಡ್ ಬೈ 410 ಕೋಟಿ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 17.9 ಬರುತ್ತೆ. ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪಿ ರೇಷೋ ಆಫ್ ಎನಿ ಕಂಪನಿ. ನೀವು ಏನ್ ಮಾಡಬಹುದು ಅಂತಂದ್ರೆ, ಶೇರ್ ಪ್ರೈಸ್ ಡಿವೈಡೆಡ್ ಬೈ EPS ಹಾಕಿದ್ರು ಕೂಡ ಸೇಮೇ ಬರುತ್ತೆ. ಸೊ ನೀವು ಈಗ ಸ್ಕ್ರೀನರ್ ಎಕ್ಸಾಂಪಲ್ಗೆ ನಾನು ಇನ್ನೊಂದು ಕಂಪನಿ ತೋರಿಸ್ತೀನಿ, ಯಾವ್ದಂತಂದ್ರೆ MRF ಅಂತ ತೋರಿಸ್ತೀನಿ. MRF ಕಂಪನಿ ಮೇಲೆ ಸರ್ಚ್ ಮಾಡಿದ ತಕ್ಷಣ ನನಗೆ ಇಲ್ಲಿ 22 ಬರ್ತಿದೆಯಲ್ವಾ. ಸೊ ಈ 22 ಕೂಡ ಟ್ರೇಲಿಂಗ್ ಪಿ ರೇಷೋನೇ,
ಓಕೆನಾ. ಅದೇ ರೀತಿನೇ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇನ್ನೊಂದು ಈಗ ನಿಮಗೆ ಮೊದಲು ಟ್ರೇಲಿಂಗ್ ಪಿ ಅಂದ್ರೆ ಏನಂತ ಅರ್ಥ ಆಯ್ತಾ? ಟ್ರೇಲಿಂಗ್ ಪಿ ರೇಷಿಯೋ ಅಂದ್ರೆ ಏನಂತಂದ್ರೆ ಈ ಕಂಪನಿಯ ಪ್ರೆಸೆಂಟ್ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಲಾಸ್ಟ್ 12 ತಿಂಗಳಲ್ಲಿ ಈ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ ಅದನ್ನ ಡಿವೈಡ್ ಮಾಡಿದ್ರೆ ನಮಗೆ ಏನು ಒಂದು ನಂಬರ್ ಬರುತ್ತಲ್ವಾ, ಪಿ ರೇಷಿಯೋ ಬರುತ್ತಲ್ವಾ, ಇದನ್ನೇ ಟ್ರೇಲಿಂಗ್ ಪಿ ರೇಷಿಯೋ ಅಂತ ಹೇಳಿ ಕರೀತಾರೆ. ನೀವೇನೇನು ಸ್ಕ್ರೀನರ್ ಅಲ್ಲಿ ಆಗಿರ್ಬೋದು ಅಥವಾ ಲೈಕ್ ನೀವು ಯಾವುದೇ ಬೇರೆ ಬೇರೆ ಮನಿ ಕಂಟ್ರೋಲ್ ವೆಬ್ಸೈಟ್ ಆಗಿರ್ಬೋದು, ಸ್ಟಾಕ್ ಸ್ಕ್ಯಾನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವೆಬ್ಸೈಟ್ ಅಲ್ಲೆಲ್ಲ ನೋಡ್ತಿರಲ್ವಾ, ಅಥವಾ ಲೈಕ್ ನೀವು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಆ ಕಂಪನಿ ಪಿ ರೇಷಿಯೋ ನೋಡೋದು. ಸೊ ಇದೆಲ್ಲ ಪಿ ರೇಷಿಯೋ ಇವತ್ತಿನ ನೋಡ್ತಿರಲ್ವಾ, ಇದೆಲ್ಲದಕ್ಕೂ ಕೂಡ ಕರೆಂಟ್ ಪಿ ರೇಷಿಯೋ ಅಥವಾ ಟ್ರೇಲಿಂಗ್ ಪಿ ರೇಷಿಯೋ ಅಂತ ಹೇಳಿ ಕರೀತಾರೆ. ಬಟ್ ನಾವು ಮಾತಾಡಕ್ ಹೋಗ್ತಿರೋದು ಯಾವುದು ಅಂತಂದ್ರೆ, ನಾವು ಮಾತಾಡಕ್ ಹೋಗ್ತಿರೋದು ಫಾರ್ವರ್ಡ್ ಪಿ ರೇಷಿಯೋ. ಇನ್ನೊಂದ್ ಸ್ವಲ್ಪ ವೇಟ್ ಮಾಡಿ, ಈ ಫಾರ್ವರ್ಡ್ ಪಿ ರೇಷಿಯೋ ಬಗ್ಗೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇನ್ನೊಂದು ಕಂಪನಿದು ಎಕ್ಸಾಂಪಲ್ ತಗೊಂಡು ನಿಮಗೆ ತಿಳಿಸ್ತೀನಿ, ಓಕೆನಾ. ಯಾಕಂದ್ರೆ ಲೈಕ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಲೈಕ್ ಪಿ ರೇಷಿಯೋ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈ ಲಾಸ್ಟ್ 12 ತಿಂಗಳದ ಅಂತ ಹೇಳಿದ್ನಲ್ವಾ, ಆಬ್ವಿಯಸ್ಲಿ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಬಂದ ತಕ್ಷಣ ಇದೇ 12 ತಿಂಗಳದ್ದು, ಹೌದಪ್ಪ ಲಾಸ್ಟ್ 1 ವರ್ಷದ್ದು ಅಂತೇಳಿ ಈ ತರ ಇದನ್ನೇ ತಗೊಂಡ್ಬಿಡ್ತಾರೆ. ಇಲ್ಲಿ 2426 ಇದೆಯಲ್ವಾ, ಇದನ್ನೇ ಡಿವೈಡೆಡ್ ಮಾಡ್ಬಿಟ್ರೆ ಲೈಕ್ ನನಗೆ ಪಿ ರೇಷಿಯೋ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ನಿಮಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಕಂಪನಿ ಇದೆ, ಏನಂತಂದ್ರೆ ನಮ್ಮ ಚಾನಲ್ ನಾವು ಈ ವರುಣ್ ಬೆವರೇಜಸ್ ಕಂಪನಿಯ ಬಗ್ಗೆ ತುಂಬಾ ಮಾತಾಡ್ತಾ ಬಂದಿದೀವಿ. ಈಗ ನೋಡಿ, ಈ ವರುಣ್ ಬೆವರೇಜಸ್ ಕಂಪನಿ ಪಿ ರೇಷಿಯೋ ಎಷ್ಟಿದೆ? 54 ಇದೆಯಲ್ವಾ. ಇದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್ ಆಗಿ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಲೈಕ್ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿನೂ ಕೂಡ ತೋರಿಸ್ತೀನಿ. ಇಲ್ಲೇ ಕ್ಯಾಲ್ಕುಲೇಟರ್ ಕೂಡ ಓಪನ್ ಮಾಡ್ತೀನಿ ಸೈಡ್ಗೆನೆ. ಸೊ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಲೈಕ್ ನಾನು ನಿಮಗೆ ಏನ್ ಹೇಳಕ್ ಹೋಗ್ತಿದ್ದೀನಿ ಅಂತ. ಸೊ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,72,700 ಕೋಟಿ ಇದೆಯಾ, ಡಿವೈಡೆಡ್ ಬೈ ನಾನು ನೆಟ್ ಪ್ರಾಫಿಟ್ ಕೂಡ ಹಾಕ್ತೀನಿ. ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಹೋಗ್ಬಿಟ್ಟು ಈ ಕಂಪನಿ 2025ರಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಮಾಡಿದೆ ಅಂತಂದ್ರೆ 3,062 ಕೋಟಿ ಮಾಡಿದೆ. ಸೊ ಈ 3,062 ಕೋಟಿನೂ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಓಕೆನಾ. ಪೇಸ್ಟ್ ಮಾಡಿ ನಾನು ಏನಾದ್ರು ಈಕ್ವಲ್ ಹೊಡೆದ್ಬಿಟ್ರೆ ನನಗೆ ಎಷ್ಟು ಬರುತ್ತೆ ಅಂತಂದ್ರೆ 56.17 ಬರ್ತಿದೆ. ಬಟ್ ಈಗ ಈ ಕಂಪನಿಯ ಪಿ ರೇಷಿಯೋ ಎಷ್ಟಿದೆ? 54 ಇದೆ. ಯಾಕಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಯಾಕಂತಂದ್ರೆ ನಾನು ನಿಮಗೆ ಅವಾಗಲೇ ಹೇಳಿದೆ ಏನಂತಂದ್ರೆ ಟ್ರೇಲಿಂಗ್ ಪಿ ರೇಷಿಯೋ, ಕರೆಂಟ್ ಪಿ ರೇಷಿಯೋ ಯಾವತ್ತಿದ್ರು ಯಾವ್ದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಲಾಸ್ಟ್ 12 ತಿಂಗಳಲ್ಲಿ ಈ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ ಅನ್ನೋದ್ರ ಮೇಲೆ ಟ್ರೇಲಿಂಗ್ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ನಾವು ಡಿನಾಮಿನೇಟರ್ ಅಂದ್ರೆ ನೆಟ್ ಪ್ರಾಫಿಟ್ ಸೆಕ್ಷನ್ ಅಲ್ಲಿ ಏನ್ ಹಾಕಿದ್ವಿ ಅಂತಂದ್ರೆ 2025 ಪ್ರಾಫಿಟ್ ಹಾಕಿದ್ವಿ. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ಲೈಕ್ ನಾನು ಅವಾಗಲೇ ನಿಮಗೆ ಪಿ ಎನ್ ಗಡ್ಗಿಲ್ ಅಂತ ತೋರಿಸಿದ್ನಲ್ವಾ, ಈ ಕಂಪನಿಯ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಬಂದ್ರೆ ನಿಮಗೆ ಇಲ್ಲಿ 2026 ಅಂತ ತೋರಿಸ್ಬಿಟ್ಟು ಈ ಕಂಪನಿ ನೆಟ್ ಪ್ರಾಫಿಟ್ ತೋರಿಸ್ತಿದ್ದಾರೆ. ಅದೇ ರೀತಿ ನಾನು ನಿಮಗೆ ವರುಣ್ ಬೆವರೇಜಸ್ ಅಂತ ಹೇಳಿದ್ನಲ್ವಾ, ವರುಣ್ ಬೆವರೇಜಸ್ ಕಂಪನಿ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಹೋದ್ರೆ ನಿಮ್ಗೆ ಇಲ್ಲಿ ಡಿಸೆಂಬರ್ 2025 ಅಂತ ತೋರಿಸ್ತಿದೆ. ಲೈಕ್ ನೀವು ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ಎಷ್ಟಿತ್ತು? 2026 ಅಂತ ಇತ್ತು, ಮಾರ್ಚ್ 2026 ಅಂತ ಇತ್ತು. ಇಲ್ಲಿ ನೋಡಿದ್ರೆ ನಿಮಗೆ ಡಿಸೆಂಬರ್ 2025 ಅಂತ ತೋರಿಸ್ತಿದೆ. ಇವು ಎರಡರ ಮಧ್ಯೆ ಏನ್ ಡಿಫರೆನ್ಸ್ ಅಂತಂದ್ರೆ, ವರುಣ್ ಬೆವರೇಜಸ್ ಕಂಪನಿ ಯಾವ ರೀತಿ ಈ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಇದೆಲ್ಲ ಅಕೌಂಟಿಂಗ್ ನೆಲ್ಲ ರಿಲೀಸ್ ಮಾಡುತ್ತೆ ಅಂತಂದ್ರೆ, ಕರೆಂಟ್ ಇಯರ್ ಅಂದ್ರೆ ಲೈಕ್ ಜಾನ್ವರಿಯಿಂದ ಡಿಸೆಂಬರ್ ಬರುತ್ತಲ್ವಾ, ಅದನ್ನ ಅವರು ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನ ಕರೆಂಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಇಷ್ಟ ಆಗಿರೋ ಕಂಪನಿಗಳು, ಇಂಡಿಯನ್ ಕಂಪನೀಸ್ಗಳು, ಒಂದೊಂದು ಕಂಪನಿಗಳು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ನ ಒಂದು ಫುಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ವರುಣ್ ಬೆವರೇಜಸ್ ಜನವರಿಯಿಂದ ಡಿಸೆಂಬರ್ ನ ಒಂದು ಫುಲ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ರೆ, ಮೋಸ್ಟ್ ಆಫ್ ದಿ ಕಂಪನಿಗಳು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಆಗಿರೋ ಕಂಪನಿಗಳು ಈ ಏಪ್ರಿಲ್ 1 ಇಂದ ಮಾರ್ಚ್ 31 ಅನ್ನ ಒಂದು ಫುಲ್ ಇಯರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದ್ರ ಪ್ರಕಾರ ಕ್ವಾರ್ಟರ್ ಗಳು ಬರ್ತವೆ. ಸೊ ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಪಿ ಎನ್ ಗಡ್ಗಿಲ್ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಮಾರ್ಚ್ 31 ಲೈಕ್ ಅವರು ಫೈನಾನ್ಷಿಯಲ್ ಎಂಡ್ ಇಯರ್ ಅಂತ ಕನ್ಸಿಡರ್ ಮಾಡಿ 2026 ಅಂತ ಹಾಕ್ತಾರೆ. ಈ ವರುಣ್ ಬೆವರೇಜಸ್ ಕಂಪನಿ ಇದೆಯಲ್ವಾ, ಲೈಕ್ ಇದು ವರುಣ್ ಬೆವರೇಜಸ್ ಕಂಪನಿ ಪೆಪ್ಸಿ ಜೊತೆಗೆ ಕೊಲಾಬರೇಟ್ ಆಗಿ ಲೈಕ್ ಪೆಪ್ಸಿದೆ ಒಂದು ಸಬ್ ಬ್ರ್ಯಾಂಡ್ ಅಂತ ಅನ್ಕೊಳ್ಳಿ. ಸೊ ಅದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗಿರೋದ್ರಿಂದ ಅಮೆರಿಕಾದಲ್ಲಿ ಎಲ್ಲಾನು ಕೂಡ ಜಾನ್ವರಿಯಿಂದ ಡಿಸೆಂಬರ್ ವರ್ಗು ಒಂದು ಈ ಫೈನಾನ್ಷಿಯಲ್ ಇಯರ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಸೊ ಇವರು ಅವ್ರ ಪ್ರಕಾರ ಈ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ನ ಪಬ್ಲಿಷ್ ಮಾಡೋದ್ರಿಂದ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನೋಡಿ, ಅವರು ಡಿಸೆಂಬರ್ 2025ರಲ್ಲಿ 3,052 ಕೋಟಿ ಇದನ್ನ ಮಾಡ್ಬಿಟ್ಟಿದ್ದಾರೆ, ಏನು ಪ್ರಾಫಿಟ್ ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ನಾನ್ ನಿಮ್ಗೆ ಏನ್ ಹೇಳಿದೆ, ಟ್ರೇಲಿಂಗ್ ಪಿ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ ಲಾಸ್ಟ್ 12 ತಿಂಗಳದ್ ಹೇಳಿದೆ. ಸೊ ಲಾಸ್ಟ್ 12 ತಿಂಗಳದ್ ನಿಮ್ಗೆ ಏನಾದ್ರು ಪ್ರಾಫಿಟ್ ಬೇಕಂತಂದ್ರೆ ಏನ್ ನೋಡ್ಬೇಕಂತಂದ್ರೆ ಇಲ್ಲಿ TTM ಅಂತ ಇದೆಯಲ್ವಾ, TTM ಅಂದ್ರೆ ಏನಂತಂದ್ರೆ ಟ್ರೇಲಿಂಗ್ 12 ಮಂತ್ ಅಂತ. ಟ್ರೇಲಿಂಗ್ 12 ಮಂತ್ ಅಂತಂದ್ರೆ ಏನಂತಂದ್ರೆ ನೀವು ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಕಾಣ್ತಿದ್ವಿ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮಾರ್ಚ್, ಡಿಸೆಂಬರ್, ಸೆಪ್ಟೆಂಬರ್ ಮತ್ತೆ ಜೂನ್ ಅಂತ ಕಾಣ್ತಿದ್ಯಾ. ಈ 4 ಕ್ವಾರ್ಟರ್ ಅಲ್ಲಿ ಎಷ್ಟು ರೆವಿನ್ಯೂ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು EPS ಇದೆ, ಇದನ್ನೆಲ್ಲಾನು ಕಂಬೈನ್ ಮಾಡಿನೇ ಎಲ್ಲಿ ಇರುತ್ತೆ ಅಂತಂದ್ರೆ ಈ TTM ಅಲ್ಲಿ ಇರುತ್ತೆ. ನೀವು ಯಾವಾಗಾದ್ರೂ ಖಾಲಿ ಇದ್ದಾಗ ಸಿಂಪಲ್ ಆಗಿ ಕ್ವಾರ್ಟರ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟ್ 4 ಕ್ವಾರ್ಟರ್ ಇದೆಯಲ್ವಾ, ಏನು ಜೂನು, ಸೆಪ್ಟೆಂಬರ್, ಡಿಸೆಂಬರ್ ಮತ್ತೆ ಮಾರ್ಚ್ ಅಂತ, ಇವು 4ದು ರೆವಿನ್ಯೂ ಆಡ್ ಮಾಡಿ ನಿಮಗೆ
ರೆವಿನ್ಯೂ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ ಇಲ್ಲಿ P&L ಸ್ಟೇಟ್ಮೆಂಟ್ ಅಲ್ಲಿ TTM ಅಲ್ಲಿ 22,693 ಕೋಟಿ ಕೊಟ್ಟಿದಾರಲ್ವಾ ಅಷ್ಟೇ ಬರುತ್ತೆ. ಅದೇ ರೀತಿನೇ EPS ನ ಆಡ್ ಮಾಡಿ ಪ್ರಾಫಿಟ್ ನು ಕೂಡ ಆಡ್ ಮಾಡಿ ಇಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ TTM ಅಲ್ಲಿ ಎಷ್ಟು ಕೊಟ್ಟಿರ್ತಾರಲ್ವಾ ಅಷ್ಟು ಬರುತ್ತೆ. ಈಗ ನಾವು TTM ಅಲ್ಲಿ ಇರುತ್ತಲ್ವಾ ಪ್ರಾಫಿಟ್ ಡಿನಾಮಿನೇಟರ್ ಅಲ್ಲಿ ಅದನ್ನ ಹಾಕಿದ್ರೆ ನಮಗೆ ಕರೆಂಟ್ ಪಿ ಅಂದ್ರೆ ಟ್ರೇಲಿಂಗ್ ಪಿ ಬರುತ್ತೆ. ಸೊ ಅದನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಈಗ ಮತ್ತೆ ನಾನು ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ತೀನಾ, ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತಂದ್ರೆ 1,71,939 ಇದೆಯಾ, ಅದನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅದೇ ರೀತಿನೇ ಡಿವೈಡೆಡ್ ಬೈ ನಾನು ನಿಮಗೆ ಏನ್ ಹೇಳಿದೆ ಟ್ರೇಲಿಂಗ್ ಪಿ ರೇಷಿಯೋ ಲೈಕ್ ಟ್ರೇಲಿಂಗ್ ಪ್ರಾಫಿಟ್ ನ ಹಾಕ್ಬೇಕು ಅಂತ, ಟ್ರೇಲಿಂಗ್ 12 ಮಂತ್ ನ ಪ್ರಾಫಿಟ್ ಹಾಕ್ಬೇಕಂತ ಇದನ್ನು ಕೂಡ ಕಾಪಿ ಮಾಡ್ತೀನಿ. ಕಾಪಿ ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡ್ಬಿಟ್ಟು ಈಕ್ವಲ್ ಕೊಟ್ರೆ ನನಗೆ ಎಷ್ಟು ಬರುತ್ತೆ ಅಂತಂದ್ರೆ 53.58 ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಎಷ್ಟು ತೋರಿಸ್ತಿದೆ 54 ತೋರಿಸ್ತಿದೆ ಅಲ್ವಾ, ಎಕ್ಸಾಕ್ಟ್ಲಿ ಅಂದ್ರೆ ಕ್ಲೋಸ್ ನಿಯರ್ ಇದೆ. ನಿಯರ್ ಯಾಕಿದೆ ಅಂತಂದ್ರೆ ನಾವು ಯೂಶಲಿ ಎಲ್ಲ ಈ ಸ್ಕ್ರೀನರ್ ಆಗಿರ್ಬೋದು ಬೇರೆ ಬೇರೆ ವೆಬ್ಸೈಟ್ಸ್ ಎಲ್ಲಾನು ಕೂಡ ನಿಮಗೆ ಟ್ರೇಲಿಂಗ್ ಪಿ ರೇಷೋನ ತೋರಿಸ್ತವೆ. ಐ ಹೋಪ್ ನಿಮಗೆ ಒಂದು ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಇಟ್ಕೊಳ್ಳಿ. ನೀವು ಯಾವುದೇ ಕಂಪನಿಯ ಕರೆಂಟ್ ಪಿ ಹೇಳ್ತಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ ಅದು ಆ ಕಂಪನಿಯ ಇವತ್ತಿನ ಪಿ ಅಂತ. ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೀವು ಯಾವುದೇ ಕಂಪನಿ ತೆಗೀರಿ, ಎಕ್ಸಾಂಪಲ್ಗೆ ನಾನು ನಿಮ್ಗೆ ಇನ್ನೊಂದು ಕಂಪನಿ ತೆಗಿಸ್ತೀನಿ. ಈಗ ಕಲ್ಯಾಣ್ ಜ್ಯುವೆಲರ್ಸ್ ಅಂತ ಹೋಗೋಣ. ಕಲ್ಯಾಣ್ ಜ್ಯುವೆಲರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೇನ್ ಬರುತ್ತೆ ಅಂತಂದ್ರೆ ಇಲ್ಲಿ 28 ಬರುತ್ತಲ್ವಾ. ಈ 28 ಏನಂತಂದ್ರೆ ಲಾಸ್ಟ್ 12 ತಿಂಗಳಲ್ಲಿ ಈ ಕಂಪನಿ ಏನು ಪ್ರಾಫಿಟ್ ಮಾಡಿತ್ತಲ್ವಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಲೈಕ್ ಅದನ್ನ ನಾವು ಡಿನಾಮಿನೇಟರ್ ಹಾಕಿ ಈ ಕಂಪನಿ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪಿ ಬರುತ್ತಲ್ವಾ ಅದು ಇಲ್ಲಿ ತೋರಿಸ್ತಿರೋದು. ಸಿಂಪಲ್ ಆಗಿ ನಿಮಗೆ ಈ ಟ್ರೇಲಿಂಗ್ ಪಿ ರೇಷಿಯೋ ಅಥವಾ ಇದನ್ನ ಕರೆಂಟ್ ಪಿ ರೇಷಿಯೋ ಅಂತಾನು ಕರೀತಾರೆ. ಇದಂದ್ರೆ ಏನಂತ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಬಟ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾತಾಡಕ್ ಹೋಗ್ತಿರೋದು, ತಿಳ್ಸಕ್ಕೆ ಹೋಗ್ತಿರೋ ಪಿ ರೇಷಿಯೋ ಯಾವುದು ಅಂತಂದ್ರೆ ಫಾರ್ವರ್ಡ್ ಪಿ ರೇಷಿಯೋ. ಫಾರ್ವರ್ಡ್ ಪಿ ರೇಷಿಯೋ ಅಂದ್ರೆ ಏನಂತಂದ್ರೆ ಈಗ ಡಿನಾಮಿನೇಟರ್ ಅಲ್ಲಿ ನಾವು ಲಾಸ್ಟ್ 12 ತಿಂಗಳದ್ದು ಪ್ರಾಫಿಟ್ ಅಥವಾ EPS ಹಾಕಿದ್ರೆ ನಮಗೆ ಪಿ ರೇಷಿಯೋ ಬಂತಲ್ವಾ, ಅದನ್ನ ಹಾಕಿ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಟ್ರೇಲಿಂಗ್ ಪಿ ರೇಷಿಯೋ ಬರುತ್ತೆ. ಬಟ್ ನೀವೇನಾದ್ರೂ ಫಾರ್ವರ್ಡ್ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವೀಗ 2 ವರ್ಷ ಬಿಟ್ಬಿಟ್ಟು ಈ ಕಂಪನಿಯ ಪಿ ರೇಷಿಯೋ ಎಷ್ಟಿರುತ್ತೆ ಅಂತ ಏನಾದ್ರು ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ 2 ವರ್ಷ ಬಿಟ್ಬಿಟ್ಟು ಈ ಕಂಪನಿ ಎಷ್ಟು ಪ್ರಾಫಿಟ್ ಮಾಡುತ್ತೆ ಅಂತ ನೀವು ಕಂಡು ಹಿಡಬೇಕು. ಅದು ಹೆಂಗ್ ಗೊತ್ತಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಕ್ಕಿಂತ ಮೊದಲು ಇದನ್ನ ಈಗ ಫಾರ್ವರ್ಡ್ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾನು ನಿಮಗೆ ಮೊದಲು ಫಾರ್ಮುಲಾ ಹೇಳ್ತೀನಿ. ಅದಾದ ನಂತರ ನಿಮಗೆ ಯಾವ ರೀತಿ ಅದನ್ನ ಫೈಂಡ್ ಮಾಡಬೇಕು, ಯಾವ ರೀತಿ ಪ್ರಾಫಿಟ್ ನ ಕಂಡು ಹಿಡಬೇಕು ಅಂತ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ 2 ಫಾರ್ಮುಲಾ ಇದೆ. ನಾನು ನಿಮಗೆ ಹಿಂದಿಂದಾನು ಹೇಳ್ತಾ ಬಂದಿದ್ದೀನಿ. ಇದನ್ನ ನಾನು ನಿಮಗೆ ಬಾರಿ ಬಾರಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಹೇಳೋದ್ರಿಂದ ಲೈಕ್ ನೋಡಿ ಇದು ಪಿ ರೇಷಿಯೋ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ನಾನು ನಿಮಗೆ ಇಲ್ಲಿ ಮತ್ತೆ ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ತಲೆಯಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಸೊ ಈಗ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಶೇರ್ ಪ್ರೈಸ್ ಡಿವೈಡೆಡ್ ಬೈ EPS ಹಾಕಿದ್ರೆ ಬರುತ್ತಾ. ಅದೇ ರೀತಿನೇ ಇನ್ನೊಂದು ಫಾರ್ಮುಲಾ ಏನು, ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಹಾಕಿದ್ರು ಕೂಡ ನಮಗೆ ಪಿ ರೇಷಿಯೋ ಬರುತ್ತಾ. ಈಗ ನಾವು ಫಾರ್ವರ್ಡ್ ಪಿ ರೇಷಿಯೋ ಕಂಡು ಹಿಡಿಬೇಕಲ್ವಾ. ಫಾರ್ವರ್ಡ್ ಪಿ ರೇಷಿಯೋನ ಯಾವ ರೀತಿ ಕಂಡು ಹಿಡಿಯೋದಂತಂದ್ರೆ ಫಾರ್ವರ್ಡ್ ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಮಾರ್ಕೆಟ್ ಕ್ಯಾಪ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಆಫ್ಟರ್ ಲೈಕ್ ನೀವು ಯಾವ್ದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಅನ್ಕೊಂಡಿದಿರಲ್ವಾ. ಈಗ ಎಕ್ಸಾಂಪಲ್ಗೆ ನಾನು ನೆಕ್ಸ್ಟ್ ಇಯರ್ದು ಫಾರ್ವರ್ಡ್ ಪಿ ರೇಷಿಯೋ ಕಂಡು ಹಿಡಬೇಕಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಗೆ 2026ರಲ್ಲಿ ಈಗ ನಾವಿದೀವಿ, 27ರಲ್ಲಿ ಈ ಕಂಪನಿ ಪಿ ರೇಷಿಯೋ ಎಷ್ಟು ಇರುತ್ತೆ ಅಂತ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ಇವತ್ತೆಷ್ಟಿದೆ ಅಂತ ಹಾಕ್ಬೇಕು ಮೇಲ್ಗಡೆ, ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಈ ಕಂಪನಿ ಎಷ್ಟು ಪ್ರಾಫಿಟ್ ಮಾಡುತ್ತೆ ಅಂತ ನೀವೇನಾದ್ರು ಡಿನಾಮಿನೇಟರ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ಇಯರ್ದು ಈ ಕಂಪನಿದು ಫಾರ್ವರ್ಡ್ ಪಿ ರೇಷಿಯೋ ಬರುತ್ತೆ. ಅಥವಾ ಎಕ್ಸಾಂಪಲ್ಗೆ ನೀವು 2030 ಈ ಕಂಪನಿಯ ಫಾರ್ವರ್ಡ್ ಪಿ ರೇಷಿಯೋ ಕಂಡುಹಿಡಬೇಕಂತ ಇಟ್ಕೊಳ್ಳಿ. ಸೊ ನೀವು 2030 ಏನಾದ್ರು ಫಾರ್ವರ್ಡ್ ಪಿ ರೇಷಿಯೋ ಈ ಕಂಪನಿ ಕಂಡುಹಿಡಬೇಕಂತಂದ್ರೆ ಫಾರ್ವರ್ಡ್ ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಈಗ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಡಿವೈಡೆಡ್ ಬೈ 2030ರಲ್ಲಿ ಈ ಕಂಪನಿ ಎಷ್ಟು ನೆಟ್ ಪ್ರಾಫಿಟ್ ಮಾಡುತ್ತೆ ಅಂತ ನೀವೇನಾದ್ರೂ ಹಾಕಿದ್ರೆ ಈ ಕಂಪನಿ 2030 ಫಾರ್ವರ್ಡ್ ಪಿ ರೇಷಿಯೋ ಏನಿರುತ್ತಲ್ವಾ ಅದನ್ನ ನೀವು ಇವತ್ತು ಕಂಡುಹಿಡಿಬಹುದು. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಈ ಫಾರ್ವರ್ಡ್ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ನಾನು ನಿಮಗೆ ಇದನ್ನ ನೆಕ್ಸ್ಟ್ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಈಗಲೇ ಹೇಳ್ಬಿಡ್ತೀನಿ ಏನಂತಂದ್ರೆ ಈ ಫಾರ್ವರ್ಡ್ ಪಿ ಕ್ಯಾಲ್ಕುಲೇಟ್ ಮಾಡೋದಲ್ವಾ ಇದು ಸ್ಟ್ಯಾಂಡರ್ಡ್ ಅಲ್ಲ. ಓಕೆನಾ, ಸ್ಟ್ಯಾಂಡರ್ಡ್ ಅಲ್ಲ ಅಂದ್ರೆ ಏನಂತಂದ್ರೆ ಈಗ ನೀವು ಯಾವ್ದಾದ್ರು ಒಂದು ಕಂಪನಿಯ ಓಪನ್ ಮಾಡ್ಬಿಟ್ರೆ ಸ್ಕ್ರೀನರ್ ಅಲ್ಲಿ ನಿಮಗೆ ಯಾವುದೋ ಒಂದು ಪಿ ರೇಷಿಯೋ ತೋರಿಸುತ್ತೆ. ಈಗ ಎಕ್ಸಾಂಪಲ್ ನಾನು ನಿಮಗೆ PN ಗಡ್ಗಿಲ್ಲೇ ತೋರಿಸಿದೆ. ಓಕೆನಾ, PN ಗಡ್ಗಿಲ್ದು ಪಿ ರೇಷಿಯೋ ಎಷ್ಟಿದೆ ಅಂತಂದ್ರೆ 17.9 18 ಪಿ ಅಂತ ನೀವು ಹೇಳ್ಬೋದು. ಸೊ ಇದನ್ನ ಯಾರೇ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಟ್ರೇಲಿಂಗ್ ಪಿ ರೇಷಿಯೋ ಅಂದ್ರೆ ಕರೆಂಟ್ ಪಿ ರೇಷಿಯೋ ಸೇಮ್ ಬರುತ್ತೆ. ಬಟ್ ನೀವೇನಾದ್ರೂ ಫಾರ್ವರ್ಡ್ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತಂದ್ರೆ ನಿಮ್ದೊಂದು ಬರ್ಬೋದು. ನಾನೇನಾದ್ರೂ ಒಂದು ಈಗ ಅದೇ ಕಂಪ್ನಿದೆ ಸೇಮ್ ಕಂಪ್ನಿದೆ ಫಾರ್ವರ್ಡ್ ಪಿ ರೇಷಿಯೋ ಏನಾದ್ರು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದ್ರೆ ನನ್ನ ಕ್ಯಾಲ್ಕುಲೇಷನ್ ಕೂಡ ಬೇರೆ ಬರ್ಬೋದು. ಅಥವಾ ಮ್ಯೂಚುವಲ್ ಫಂಡ್ ಕಂಪನಿ ಏನಾದ್ರು ಈ ಫಾರ್ವರ್ಡ್ ಪಿ ರೇಷಿಯೋನ ಸೇಮ್ ಕಂಪ್ನಿದೆ ಏನಾದ್ರು ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತಂದ್ರೆ
ಅವ್ರದ್ದು ಕೂಡ ಪಿ ರೇಷಿಯೋ ಬೇರೆ ಬೇರೆ ಬರ್ಬೋದು. ಯಾಕಂತಂದ್ರೆ ಇದು ಸಬ್ಜೆಕ್ಟಿವ್, ಓಕೆನಾ. ದಿಸ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್, ಇದು ಸಬ್ಜೆಕ್ಟಿವ್. ಅಂದ್ರೆ ಲೈಕ್ ನೀವು ಆ ಕಂಪನಿನ ಯಾವ ದೃಷ್ಟಿನಲ್ಲಿ ನೋಡ್ತೀರಾ, ನೀವು ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ, ನೀವು ಏನು ಅಸಂಪ್ಷನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ವರ್ಡ್ ಪಿ ಏನ್ ಬರುತ್ತೆ ಅನ್ನೋದು. ಅದು ಹೆಂಗಂತ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ವಾ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ, ಏನಂತಂದ್ರೆ ಪಿ ಎನ್ ಗಡಿಗಿಲ್ ಅಂತ ಒಂದು ಕಂಪನಿ ಇದೆ. ಈ ಕಂಪನಿದು ಫಾರ್ವರ್ಡ್ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಏನಂತಂದ್ರೆ ನೀವೇನಾದ್ರೂ ಪಿ ರೇಷಿಯೋ ಅಂದ್ರೆ ಫಾರ್ವರ್ಡ್ ಪಿ ರೇಷಿಯೋ ಏನಾದ್ರು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಈ ಕಂಪನಿ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನಾಲೆಜ್ ಇರಬೇಕು. ಈ ಕಂಪನಿ ನಡೆಸೋರು ಅಂದ್ರೆ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ, ಮ್ಯಾನೇಜ್ಮೆಂಟ್ ಫ್ಯೂಚರ್ ಅಲ್ಲಿ ಈ ಕಂಪನಿ ಯಾವ ರೀತಿ ಗ್ರೋತ್ ಆಗ್ತಿದೆ ಅದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ, ಈ ಕಂಪನಿ ಹೆಂಗ್ ಪ್ರಾಫಿಟ್ ಮಾಡುತ್ತೆ ಅಂತ ಏನೇನ್ ಹೇಳ್ತಿದ್ದಾರೆ ಅನ್ನೋದು ಪ್ರತಿಯೊಂದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂತಂದ್ರೆ ಈ ಬಿಸ್ನೆಸ್ ನ ನಡೆಸೋರು ಮ್ಯಾನೇಜ್ಮೆಂಟ್ ಅಲ್ವಾ. ಆ ಮ್ಯಾನೇಜ್ಮೆಂಟ್ ಈ ಕಂಪನಿ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ನಮಗೆ ಮೊದಲು ಗೊತ್ತಿಲ್ಲ ಅಂತಂದ್ರೆ ಈ ಕಂಪನಿ ಫಾರ್ವರ್ಡ್ ಪಿ ನ ಕ್ಯಾಲ್ಕುಲೇಟ್ ಮಾಡೋದು ಇಂಪಾಸಿಬಲ್. ಇದಕ್ಕೆ ನೀವು ಏನಾಗಿರ್ಬೇಕಂತಂದ್ರೆ ಆಕ್ಟಿವ್ ಇನ್ವೆಸ್ಟರ್ ಆಗಿರ್ಬೇಕು. ಆಕ್ಟಿವ್ ಇನ್ವೆಸ್ಟರ್ ಅಂದ್ರೆ ಏನಂತಂದ್ರೆ ಈ ಕಂಪನಿ 3 ತಿಂಗಳಿಗೆ ಒಂದ್ಸರಿ ಕಾಲ್ ಮಾಡುತ್ತಲ್ವಾ, ಅದು ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ, ಲಾಸ್ಟ್ ವರ್ಷ ಏನ್ ಹೇಳಿದ್ರು, ಈ ವರ್ಷ ಏನ್ ಹೇಳ್ತಿದ್ದಾರೆ, ಈ ಕರೆಂಟ್ ಕಾಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು. ಹಂಗಿದ್ರೆ ಮಾತ್ರ ನೀವು ಫಾರ್ವರ್ಡ್ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೆ. ಅದ್ ಹೆಂಗಂತ ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಅವಾಗ್ಲಿಂದ ಈ ಪಿ ಎನ್ ಗಡಿಗಿಲ್ ಕಂಪನಿ ಅಂತ ಹೇಳ್ತಿದ್ದೀನಲ್ವಾ, ಈ ಕಂಪನಿನ ನಾನು ಅನಾಲಿಸಿಸ್ ಮಾಡ್ತಿದ್ದೆ ರೀಸೆಂಟ್ ಆಗಿ. ಅವಾಗ ನನಗೆ ಇದು ಸೂಟೇಬಲ್ ಎಕ್ಸಾಂಪಲ್ ಅಂತ ಅನಿಸ್ತು ನಿಮಗೆ ಅರ್ಥ ಮಾಡ್ಸಕ್ಕೆ, ಅದಕ್ಕೆ ನಾನು ಈ ಕಂಪನಿ ಎಕ್ಸಾಂಪಲ್ ತಗೊಳ್ತಿದ್ದೀನಿ. ಮತ್ತೆ ಈ ವಿಡಿಯೋದಲ್ಲಿ ಲೈಕ್ ನನಗೆ ಈ ಕಂಪನಿ ಬಗ್ಗೆ ಏನಾದ್ರು ಪಾಸಿಟಿವ್ ಆಗಿ ಮಾತಾಡಿದ್ರೆ ಸೊ ಇದು ಬೈ ಸೆಲ್ ರೆಕಮೆಂಡೇಶನ್ ಅಲ್ವೇ ಅಲ್ಲ, ನಿಮಗೆ ಜಸ್ಟ್ ಅರ್ಥ ಮಾಡ್ಸಕ್ಕೋಸ್ಕರ ಈ ಕಂಪನಿನ ತಗೊಂಡಿದ್ದೀನಿ. ಸೊ ಪಿ ಎನ್ ಗಡಿಗಿಲ್ ಕಂಪನಿಗೆ ಬಂದ್ಬಿಟ್ಟು ನಾನು ನಿಮಗೆ ಏನ್ ಹೇಳಿದೆ, ಕಂಪನಿನಲ್ಲಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ ಅಂತ ನಮಗೆ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ ನಾನು ರೀಸೆಂಟ್ ಆಗಿ ಟ್ರಾನ್ಸ್ಕ್ರಿಪ್ಟ್ ನ ಓದ್ತಿದ್ದೆ, ಓಕೆನಾ. ಅಂದ್ರೆ ಲೈಕ್ ಕಾಲ್ ಕೂಡ ಅಟೆಂಡ್ ಆಗಿದ್ದೆ. ಸೊ ಅವಾಗ ನಾನು ಏನ್ ನೋಟಿಸ್ ಮಾಡಿದೆ ಅಂತಂದ್ರೆ ಈ ಕಂಪನಿ ಕಾಲ್ ನ ಓಪನ್ ಮಾಡ್ತೀನಿ, ಓಕೆನಾ. ನಾನು ಓಪನ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಸೊ ಈ ತರ ಕಾಲ್ ಬಂತಲ್ವಾ, ಸೊ ಇದರಲ್ಲಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾನು ಸಿಂಪಲ್ ಆಗಿ ನಾನು ಈಗ ತೋರಿಸ್ತೀನಿ, ಓಕೆನಾ. ಲೈಕ್ ಗೈಡೆನ್ಸ್ ಅಂತ ನಾನು ಸರ್ಚ್ ಮಾಡ್ತೀನಿ. ಈ ಕಂಪನಿ ಏನ್ ಗೈಡೆನ್ಸ್ ಕೊಡ್ತಿದೆ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಏನಂತಂದ್ರೆ as we step into 2027 with strong momentum, a clear strategic playbook and a healthy balance sheet to support our continued growth. While it is still early to fully assess the overall impact of the evolving situation and we continue to calibrate our strategy accordingly, we are currently maintaining our guidance. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಲೈಕ್ ಗೈಡೆನ್ಸ್ ಬಗ್ಗೆ ಹೇಳ್ತಿದ್ದಾರೆ. ಲೈಕ್ ಫಾರ್ ದಿ 2027 ಅಂದ್ರೆ ನೆಕ್ಸ್ಟ್ ಇಯರ್ 2026 ಮುಗಿದೋಗ್ಬಿಟ್ಟಿದೆ, ನಾವು 2027 ಬಗ್ಗೆ ಮಾತಾಡ್ತಿದೀವಿ. 2027ರಲ್ಲಿ ಮೇಂಟೈನಿಂಗ್ ಅ ಗೈಡೆನ್ಸ್ ಆಫ್ INR 13,500 crores ರೆವಿನ್ಯೂ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ 2027ರಲ್ಲಿ ನಾವು 13,500 ಕೋಟಿ ರೆವಿನ್ಯೂ ಮಾಡ್ತೀವಿ. ಜೊತೆಗೆ ಎಬಿಟಾ ಎಷ್ಟು ಇರುತ್ತೆ ಅಂತಂದ್ರೆ ಎಬಿಟಾ 7% ಇರುತ್ತೆ, 7% ಇಂದ 7.5% ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿನೇ ಪ್ಯಾಟ್ ಮಾರ್ಜಿನ್ ಎಷ್ಟು ಇರುತ್ತೆ ಅಂತಂದ್ರೆ 4% ಇರುತ್ತೆ ಫಾರ್ FY 2027 ಅಂತ ಹೇಳ್ತಿದ್ದಾರೆ. FY ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಅಂತ, ಓಕೆನಾ. ಸೊ ನಮಗೆ ಇದು ಗೊತ್ತಾಯ್ತಾ. ಸೊ ನೀವು ನಾನು ಇದನ್ನ ಕಂಪ್ಲೀಟ್ ಆಗಿ ಓದಿದ್ದೀನಿ, ಓಕೆನಾ. ಕಾಲ್ ಅಲ್ಲಿ ಏನಾಗಿದೆ, ಈ ಕಂಪನಿದು ಫ್ಯೂಚರ್ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ನಾನು ನಿಮಗೆ ಇದು ಈ ಸೆಂಟೆನ್ಸ್ ಅಷ್ಟೇ ತಗೊಂಡು ಫಾರ್ವರ್ಡ್ ಪಿ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಸಕ್ಕೋಸ್ಕರ ಇಷ್ಟೇ ಓದಿದ್ದೀನಿ. ಸೊ ನೀವು ಈ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ ಲೈಕ್ ಪ್ರೊಜೆಕ್ಷನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈಗ 3 ಡೇಟಾ ಹೇಳಿದಾರಲ್ವಾ, ಏನೇನ್ ಡೇಟಾ ಹೇಳಿದ್ದಾರೆ, ರೆವಿನ್ಯೂ 13,500 ಕೋಟಿ ಇರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿನೇ ಎಬಿಟಾ 7ರಿಂದ 7.5% ಇರುತ್ತೆ ಅಂತ ಹೇಳಿದ್ದಾರೆ, ಪ್ಯಾಟ್ ಮಾರ್ಜಿನ್ 4% ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಈ ಕಂಪನಿಯ ಫಾರ್ವರ್ಡ್ ಪಿ ರೇಷಿಯೋನ ಕಂಡುಹಿಡಿಬಹುದು. ಯಾವ್ದ್ರ ಫಾರ್ವರ್ಡ್ ಪಿ ರೇಷಿಯೋನ ಕಂಡುಹಿಡಿಬಹುದು, 2027ರಲ್ಲಿ ಈ ಕಂಪನಿ ಪಿ ರೇಷಿಯೋ ಎಷ್ಟು ಇರುತ್ತೆ ಅಂತ ನಾವು ಕಂಡುಹಿಡಿಬಹುದು. ಸೊ ಅದನ್ನ ಹೆಂಗ್ ಮಾಡೋದಂತಂದ್ರೆ ನೀವು ಇದನ್ನ ಮ್ಯಾನ್ಯುವಲಿ ಮಾಡ್ಬೇಕು, ಓಕೆನಾ. ಸೊ ನನಗೆ ಗೊತ್ತಿರೋ ಪ್ರಕಾರ ಲೈಕ್ ರೀಸೆಂಟ್ ಆಗಿ ನಾನು ಒಂದು ವೆಬ್ಸೈಟ್ ತರನು ಕ್ರಿಯೇಟ್ ಮಾಡಿದೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಬೇಕಂದ್ರೆ ಹೋಗ್ಬಿಟ್ಟು ಡೈರೆಕ್ಟ್ ಅಲ್ಲಿ ನಂಬರ್ಸ್ ನ ಹಾಕ್ಬಿಟ್ಟು ಚೆಕ್ ಮಾಡಬಹುದು. ಒಂದ್ ವೇಳೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಈ ವಿಡಿಯೋ ಇನ್ನೂ ಲಾಂಗ್ ಆಗಿಬಿಡುತ್ತೆ. ಬಟ್ ನಾನು ನಿಮಗೆ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಯಾಕಂತಂದ್ರೆ ನೀವು ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವೇ ಖುದ್ದು ಕ್ಯಾಲ್ಕುಲೇಟ್ ಮಾಡ್ತಿರ್ತೀರಲ್ವಾ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹಿಂಗಂದ್ರೇನು ಹಿಂಗಂದ್ರೇನು ಅಂತ. ಸೊ ನನ್ನ ವಿಡಿಯೋ ನೋಡೋರೆಲ್ಲ ಬೇಸಿಕ್ಸ್ ನ ಕಲಿಯೋದಕ್ಕೆ ನೋಡ್ತಿರೋದ್ರಿಂದ ಸೊ ನಾನು ನಿಮಗೆ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಸೊ ನಂದ್ರಲ್ಲಿ ಆಕ್ಚುಲಿ ಎಕ್ಸೆಲ್ ಇಲ್ಲ, ನಾನು ಗೂಗಲ್ ಅಲ್ಲಿನೇ ಈ ಎಕ್ಸೆಲ್ ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ನಾನು ಇಲ್ಲಿ ಏನ್ ಹಾಕಿದ್ದೀನಿ ಅಂತಂದ್ರೆ ಪಿ ಎನ್ ಗಡಿಗಿಲ್ P&L ಪ್ರೊಜೆಕ್ಷನ್ ಅಂತ ಹಾಕಿದ್ದೀನಿ. ನಾನು ನಿಮಗೆ ಆಲ್ರೆಡಿ P&L ಸ್ಟೇಟ್ಮೆಂಟ್ ಅಂದ್ರೆ ಏನು, ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು, ಏನೇನು ಅದ್ರಲ್ಲಿ ನೋಡಬೇಕು ಅದನ್ನೆಲ್ಲನೂ ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಆ ವಿಡಿಯೋನು ಕೂಡ ನೋಡ್ಬೋದು. ಬಟ್ ಅದು ಈಗ ಮೊದಲು ಪ್ರೊಜೆಕ್ಷನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಇಲ್ಲಿ FY 2027 E ಅಂತ ಹಾಕಿದ್ದೀನಲ್ವಾ, ಇ ಅಂದ್ರೆ ಏನಂತಂದ್ರೆ ಇದು ಎಸ್ಟಿಮೇಷನ್ ಅಂತ. ಯಾಕಂತಂದ್ರೆ ಲೈಕ್ ನೀವು ತುಂಬಾ ಜನ ಬ್ರೋಕರ್ಸ್ ಎಲ್ಲ ರಿಪೋರ್ಟ್ ನ ಬಿಡುಗಡೆ ಮಾಡ್ತಾರೆ, ಲೈಕ್ ಅವರೆಲ್ಲ ಪಬ್ಲಿಷ್ ಮಾಡ್ತಾರೆ, ಅದರಲ್ಲೂ ಕೂಡ ಈ ಅಂತಾನೆ ಹಾಕಿರ್ತಾರೆ. ಯಾಕಂತಂದ್ರೆ ಅದು ಎಸ್ಟಿಮೇಷನ್,
ಕಂಪನಿಗೆ ಏನು 13,500 ಕೋಟಿ ರೆವಿನ್ಯೂ ಮಾಡ್ತೀನಿ ಅಂತ ಹೇಳಿದೆಯಲ್ವಾ, ಅದು ಮಾಡ್ದೇನೆ ಇರ್ಬೋದಲ್ವಾ, ಅದಕ್ಕೆ ನಾವಿಲ್ಲಿ ಜಸ್ಟ್ ಎಸ್ಟಿಮೇಷನ್ ಮಾಡ್ತಿದೀವಿ. ಸೊ ಎಷ್ಟು ಹೇಳಿದ್ದಾರೆ, 13,500 ಕೋಟಿ ಅಂತ ಹೇಳಿದ್ದಾರೆ. ಓಕೆನಾ, ನಾನು ಇಲ್ಲಿ 13,500 ಕೋಟಿ ಸೇಲ್ಸ್ ಹಾಕ್ತೀನಿ, ಯಾಕಂತಂದ್ರೆ ರೆವಿನ್ಯೂ ಅಂದ್ರೆ ಸೇಲ್ಸ್. ಓಕೆನಾ, ಅದೇ ರೀತಿನೇ ಎಬಿಟ ಎಷ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು, ಎಬಿಟ 7 to 7.5% ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವು ಕನ್ಸರ್ವೇಟಿವ್ ಆಗಿ 7% ಅಂತಂದ್ರೆ ತಗೊಂಡು ಹೋಗೋಣ. ಓಕೆನಾ, 7% ಬಂತು. ಈಗ 7% ಅಂತಂದ್ರೆ ಇದು ಎಬಿಟ ನಂಬರ್ಸ್ ಅಲ್ಲಿ ಇರುತ್ತಲ್ವಾ, ಅದೊಂದು ಎಷ್ಟು ಕೋಟಿ ಎಬಿಟ ಬರುತ್ತೆ ಅಂತ ಹೇಳ್ತಾರಲ್ವಾ, ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ ಈಕ್ವಲ್ಸ್ ಟು ಹಾಕ್ಬೇಕು. ಓಕೆನಾ, ಈಕ್ವಲ್ಸ್ ಟು ಹಾಕ್ಬಿಟ್ಟು 13,500 ಕೋಟಿಗೆ ನಾವೇನಾದ್ರೂ 7% ಹೇಳಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 945 ಕೋಟಿ ಬರುತ್ತೆ. ಸೊ ಲಾಸ್ಟ್ ಇಯರ್ ಎಷ್ಟು ಮಾಡಿತ್ತು ಈ ಕಂಪನಿ ಎಬಿಟ, 704 ಕೋಟಿ ಮಾಡಿತ್ತು. ಇದನ್ನೆಲ್ಲ ಡೇಟಾ ನಾನು ಎಲ್ಲಿಂದ ತಗೊಂಡಿದ್ದೀನಿ, ಸ್ಕ್ರೀನರ್ಲ್ಲೂ ಇರುತ್ತೆ, ಈ ಕಂಪನಿ PPT ರಿಲೀಸ್ ಮಾಡಿರುತ್ತಲ್ವಾ ಅದರಲ್ಲೂ ಕೂಡ ಇರುತ್ತೆ. ನಾನು ನಿಮಗೆ ಸಿಂಪಲ್ ಆಗಿ ಒಂದ್ಸರಿ ಸ್ಕ್ರೀನರ್ ಅಲ್ಲಿ ತೋರಿಸೋದಾದ್ರೆ PN ಗಡ್ಗಿಲ್ಗೆ ಹೋದ್ನಾ, P&L ಸ್ಟೇಟ್ಮೆಂಟ್ ಹೋದ್ನಾ, ನೋಡಿ ಈ ಕಂಪನಿ ಎಬಿಟ ಇಲ್ಲ ಆಪರೇಟಿಂಗ್ ಪ್ರಾಫಿಟ್ ಅಂತಿದೆಯಲ್ವಾ, ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿದೆ, 616 ಕೋಟಿ ಅಂತಿದೆ. ಸೊ ಇಲ್ಲಿ ಎಷ್ಟಿದೆ, ಇಲ್ಲೂ ಕೂಡ ಇಲ್ಲಿ 704 ಕೋಟಿ ಇದೆ. ಈ ಡೇಟಾನ ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂತಂದ್ರೆ, ಈ ಡೇಟಾನ ನಾನು ಈ ಕಂಪನಿ PPT ರಿಲೀಸ್ ಮಾಡಿರುತ್ತಲ್ವಾ ಅದರಿಂದ ತಗೊಂಡಿದ್ದೀನಿ. ಒಂದ್ ವೇಳೆ ನಿಮಗೆ ಎಕ್ಸಾಂಪಲ್ ಗೆ ತೋರಿಸೋದಾದ್ರೆ, ಈ ಕಂಪನಿ ಡಾಕ್ಯುಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ PPT ಅಂತಿದೆಯಲ್ವಾ, ಈ PPT ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಈ PPT ಓಪನ್ ಆಗುತ್ತೆ. ಸೊ ಈ PPT ನಲ್ಲಿ 704 ಕೋಟಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡಬಹುದು. ಸೊ ಅದಕ್ಕೆ ನಾನು ಡೈರೆಕ್ಟ್ PPT ಇಂದ ತಗೊಂಡಿದ್ದೀನಿ, ಸ್ಕ್ರೀನರ್ ಇಂದ ಡೇಟಾ ತಗೊಂಡಿಲ್ಲ. ಸೊ ನಾವು ಈಗ ಎಬಿಟನ 7% ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ 904 ಕೋಟಿ ಬರುತ್ತೆ. ಅದೇ ರೀತಿನೇ ಅವರು ಪ್ಯಾಟ್ ಎಷ್ಟು ಅಚೀವ್ ಮಾಡ್ಬೇಕಂತ ಹೇಳ್ತಿದ್ದಾರೆ, 4% ಅಚೀವ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾನು ಕೆಳಗಡೆ ಪ್ಯಾಟ್ ಮಾರ್ಜಿನ್ ಹಾಕಿದ್ದೀನಿ, ಎಬಿಟ ಮಾರ್ಜಿನ್ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಅದೇ ರೀತಿನೇ ನಂಬರ್ಸ್ ಅಲ್ಲೂ ಹೇಳಿದ್ದೀನಿ, ಮಾರ್ಜಿನ್ ಅಲ್ಲೂ ಹೇಳಿದ್ದೀನಿ. ಸೊ ಇವು ಮಾರ್ಜಿನ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ನಿಮಗೆ P&L ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸರಿ ನೀವು ಆ ವಿಡಿಯೋನು ಕೂಡ ನೋಡಬಹುದು. ಸೊ ಇವ್ರು ಎಷ್ಟು ಹೇಳಿದ್ದಾರೆ, 4% ಅಚೀವ್ ಮಾಡ್ತೀನಿ ಅಂತ ಹೇಳಿದಾರ. ಸೊ ನಾನು ಇಲ್ಲಿ 4% ಹಾಕಿದೆ. 4% ಹಾಕಿದ್ರೆ ನನಗೆ ಎಷ್ಟು ಬರುತ್ತೆ ಪ್ಯಾಟು ಇನ್ ಟರ್ಮ್ಸ್ ಆಫ್ ಅಬ್ಸಲ್ಯೂಟ್ ನಂಬರ್ ಅಲ್ಲಿ. ಸೊ ಇದು 13,500 ಕೋಟಿ ಸೆಲೆಕ್ಟ್ ಮಾಡ್ಬೇಕಾ, ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು 4% ನ, ಎಷ್ಟು ಬರುತ್ತೆ ಅಂತಂದ್ರೆ 540 ಕೋಟಿ ಬರುತ್ತೆ. ಸೊ ನಾವು ವಿ ಆರ್ ರೆಡಿ ಟು ಕ್ಯಾಲ್ಕುಲೇಟ್ ದಿ ಫಾರ್ವರ್ಡ್ ಪಿ ಆಫ್ ದಿ ಕಂಪನಿ. ಸೊ ಇದನ್ನ ನಾನು ನಿಮಗೆ ಇಲ್ಲಿ ನಂಬರ್ಸ್ ಎಲ್ಲ ತಗೊಂಡಿದ್ದೀನಿ ಅಲ್ವಾ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸಾಕ್ಟ್ಲಿ ಮ್ಯಾನೇಜ್ಮೆಂಟ್ ಹೇಳ್ದಂಗೆ ತಗೊಳ್ಳಲ್ಲ. ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ 13,500 ಕೋಟಿ ರೆವಿನ್ಯೂ ಮಾಡ್ತೀವಿ ಅಂತ ಹೇಳಿರುತ್ತೆ. ಸೊ ಕನ್ಸರ್ವೇಟಿವ್ ಆಗಿ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ 13,500 ಕೋಟಿ ತಗೊಳ್ಳೋದು ಬೇಡಪ್ಪ, 13,200 ಕೋಟಿ ತಗೊಳ್ಳೋಣ ರೆವಿನ್ಯೂನ. ಅದೇ ರೀತಿನೇ ಇಲ್ಲಿ ಎಬಿಟ ಮಾರ್ಜಿನ್ ಅವ್ರು 7% ಹೇಳಿದಾರಲ್ವಾ, 6.9% ತಗೊಳ್ಳೋಣ, 6.8% ತಗೊಳ್ಳೋಣ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಅದೇ ರೀತಿನೇ ಪ್ಯಾಟ್ ಮಾರ್ಜಿನ್ ಅವ್ರು 4% ಅಚೀವ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ವಾ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲಾಸ್ಟ್ ಇಯರ್ 3.8% ಇತ್ತು, ಅದನ್ನ ನಾನು 3.9% ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ. ಈ ತರ ಬಹಳ ಅಸಂಪ್ಷನ್ಸ್ ಇರ್ತವೆ. ಓಕೆನಾ, ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಏನಂತಂದ್ರೆ, ಈ ಫಾರ್ವರ್ಡ್ ಪಿ ರೇಷಿಯೋ ಇದೆಯಲ್ವಾ, ದಿಸ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ನಂಬರ್, ದಿಸ್ ಇಸ್ ಅ ಸಬ್ಜೆಕ್ಟಿವ್. ಅಂದ್ರೆ ಒಬ್ಜೆಕ್ಟ್ ಕಂಪ್ಲೀಟ್ಲಿ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಅವ್ರು ಅಚೀವ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಕೊಂಡ್ಬಿಟ್ಟು ಸೊ ಅವ್ರು ಹೇಳಿರೋ ನಂಬರ್ನೇ ತಗೊಂಡಿದ್ದೀನಿ. ಸೊ ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವಾ, ನಿಮಗೆ ಯಾವ ರೀತಿ ಅನ್ಸುತ್ತೆ ಅದಕ್ಕೆ ಕಂಪನಿನ ಅನಾಲಿಸಿಸ್ ಮಾಡ್ಬೇಕು ನೀವು. ಅವ್ರು ಹೇಳ್ದಂಗೆ ಮಾಡ್ತಾ ಬರ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ಅವ್ರು ಹೇಳ್ದಂಗೆ ಒಬ್ವಿಯಸ್ಲಿ ಮಾಡ್ತಾರೆ. ಒಂದ್ ವೇಳೆ ನಿಮಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನೀವು ನಂಬರ್ನ ಕೆಳಗಡೆ ಮಾಡಬಹುದು. ಸೊ ನಾವು ಲೆಟ್ಸ್ ಗೆಟ್ ಬ್ಯಾಕ್ ಇಂಟು ಫಾರ್ವರ್ಡ್ ಪಿ. ಸೊ ಫಾರ್ವರ್ಡ್ ಪಿ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ನಾನು ಫಾರ್ವರ್ಡ್ ಪಿ ಅಂತ ಹಾಕಿದ್ದೀನಿ. ಫಾರ್ವರ್ಡ್ ಪಿ ಇಸ್ ಈಕ್ವಲ್ಸ್ ಟು ಈ ಕಂಪನಿ ಮಾರ್ಕೆಟ್ ಕ್ಯಾಪ್, ಇವತ್ತು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ನೋಡ್ಬೇಕು. ನಾನು ನಿಮಗೆ ಅವಾಗಲೇ ಫಾರ್ಮಲ್ ಹೇಳಿದ್ದೆ, ಈ ಕಂಪನಿ ಇವತ್ತು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, 7,355 ಕೋಟಿ ಇದೆ. ಸೊ ಇದನ್ನ ನಾನು ಡೈರೆಕ್ಟ್ ಕಾಪಿ ಮಾಡ್ಕೊಂಡು ಬರ್ತೀನಿ ಸ್ಕ್ರೀನರ್ ಇಂದ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಡಿವೈಡೆಡ್ ಬೈ ನಮಗೆ ಎಷ್ಟು ಪ್ರಾಫಿಟ್ ಬಂದಿತ್ತು ಈ ಕಂಪನಿದು, ಲೈಕ್ ಲಾಸ್ಟ್ ಇಯರ್ ಎಷ್ಟು ಬರುತ್ತೆ ಅಂತ ನಾವು ಪ್ರಾಜೆಕ್ಟ್ ಮಾಡ್ತಿದೀವಿ, 540 ಕೋಟಿ ಬರುತ್ತೆ ಅಂತ ಪ್ರಾಜೆಕ್ಟ್ ಮಾಡ್ತಿದೀವಿ. ಸೊ ಡಿವೈಡೆಡ್ ಬೈ 540 ಕೋಟಿ ಹಾಕ್ತೀನಿ. ಇಸ್ ಈಕ್ವಲ್ಸ್ ಟು ಕೊಟ್ರೆ ನನಗೆ ಎಷ್ಟು ಬರುತ್ತೆ ಅಂತಂದ್ರೆ, ಆಕ್ಚುಲಿ ಇದನ್ನ ಹಾಕಕ್ಕಿಂತ ಮೊದಲು ನಾನು ಇಸ್ ಈಕ್ವಲ್ಸ್ ಟು ಹಾಕ್ಬೇಕು. ಓಕೆನಾ, ಇಸ್ ಈಕ್ವಲ್ಸ್ ಟು ಹಾಕಿದ್ರೆ ಮಾತ್ರ ಬರುತ್ತೆ ಎಕ್ಸೆಲ್ ಅಲ್ಲಿ. ನಿಮ್ಗೆ ಎಕ್ಸೆಲ್ ಯೂಸ್ ಮಾಡೋದು ಗೊತ್ತಿದ್ರೆ ಒಳ್ಳೇದು. ಓಕೆನಾ, ಸೊ ಹಾಕಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 13.6 ಬರುತ್ತೆ. ಇದರ ಅರ್ಥ ಏನಂತಂದ್ರೆ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಅಬೌಟ್ ಪ್ರೆಸೆಂಟ್, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಫ್ಯೂಚರ್. ಸ್ಟಾಕ್ ಮಾರ್ಕೆಟ್ ಏನಂತಂದ್ರೆ ಫ್ಯೂಚರ್ ನ ಪ್ರೆಡಿಕ್ಟ್ ಮಾಡೋ ಒಂದು ಮಷಿನ್ ಇದ್ದಂಗೆ. ಸೊ ನಾವು ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಫ್ಯೂಚರ್ ಏನಾಗುತ್ತೆ ಅನ್ನೋದ್ರ ಮೇಲೆ ನಾವು ಇವತ್ತು ಇನ್ವೆಸ್ಟ್ ಮಾಡ್ತೀವಿ. ಈಗ ನಾವು ಈ PN ಗಡ್ಗಿಲ್ ಕಂಪನಿಯ ಪಿ ರೇಷಿಯೋ ಕಂಡು ಹಿಡಿದ್ವಲ್ವಾ, ಈಗ ಕರೆಂಟ್ ಆಗಿ ಆ ಕಂಪನಿ ಪಿ ರೇಷಿಯೋ ಎಷ್ಟಿದೆ, ಟ್ರೇಲಿಂಗ್ ಪಿ ರೇಷಿಯೋ ಎಷ್ಟಿದೆ, 18 ಇದೆ ಅಂತ ಇಟ್ಕೊಳ್ಳಿ. ಸೊ ನಾವು ಫಾರ್ವರ್ಡ್ ಪಿ ರೇಷಿಯೋ ಕಂಡು ಹಿಡಿದ್ವಲ್ವಾ, ಅದು ಎಷ್ಟಿದೆ, ಆಲ್ಮೋಸ್ಟ್ ಆಲ್ 13.6 ಇದೆ. ನಾವು 14 ಅಂತಾನೆ ಇಟ್ಕೊಳ್ಳೋಣ. ಸೊ ಇದನ್ನ ರೌಂಡ್ ಆಫ್ ಮಾಡ್ಬಿಟ್ಟು 14 ಅಂತ ಇಟ್ಕೊಳ್ಳೋಣ. ಸೊ ಈಗ ನಮಗೆ ಇದ್ರಲ್ಲಿ ತೋರಿಸ್ತಿದೆಯಲ್ವಾ ಸ್ಕ್ರೀನರ್ ಅಲ್ಲಿ, ಅದು ಟ್ರೇಲಿಂಗ್ ಪಿ ರೇಷಿಯೋ ಎಷ್ಟಿದೆ, 18 ಇದೆ. ಈಗ ನಮಗೆ ಫಾರ್ವರ್ಡ್ ಪಿ ರೇಷಿಯೋ ಅಂದ್ರೆ ನೆಕ್ಸ್ಟ್ ಇಯರ್ ಈ ಕಂಪನಿ ಪಿ ರೇಷಿಯೋ ಎಷ್ಟಾಗಬಹುದು, 14 ಆಗ್ಬೋದು ಅಂತ ನಮಗೆ ಗೊತ್ತಾಗ್ತಿದೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಫಾರ್ವರ್ಡ್ ಪಿ ರೇಷಿಯೋ ಕಡಿಮೆ ಇದೆ ಅಂತಂದ್ರೆ ಇವತ್ತು ಇದು ಚೀಪ್ ಆಗಿ ಸಿಗ್ತಿದೆ. ಅಂದ್ರೆ ಲೈಕ್ ಇದರ ಆಕ್ಚುಯಲ್ ಪಿ ರೇಷಿಯೋ 18 ಅಲ್ಲ, ಇದ್ರ ಆಕ್ಚುಯಲ್ ಪಿ ರೇಷಿಯೋ 14 ಅಂತೇಳಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಈ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್, ಈ ಮ್ಯೂಚುವಲ್ ಫಂಡ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಇವತ್ತೇ ಈ ಸ್ಟಾಕ್ ಅಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗಂತೇಳಿ ನಾನು ನಿಮಗೆ ಬೈ ಸೆಲ್ ರೆಕಮೆಂಡ್ ಅಂತ ಕೊಡ್ತಿಲ್ಲ. ಓಕೆನಾ, ನಾನು ನಿಮಗೆ ಈ ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೇಳ್ತಿದ್ದೀನಿ. ಓಕೆನಾ, ಈಗ ಏನಾಗುತ್ತೆ ಅಂತಂದ್ರೆ ಒಂದೊಂದು ಕಂಪನಿನಲ್ಲಿ ಇವತ್ತು ಅವರು ಕಡಿಮೆ
ಕಡಿಮೆ ಪ್ರಾಫಿಟ್ ನ ಮಾಡ್ತಿರ್ಬೋದು, ಬಟ್ 2 ವರ್ಷ ಬಿಟ್ಬಿಟ್ಟು 3 ವರ್ಷ ಬಿಟ್ಬಿಟ್ಟು 4 ವರ್ಷ ಬಿಟ್ಬಿಟ್ಟು ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ ಅಂತಂದ್ರೆ ಇವತ್ತೇ ಆ ಕಂಪನಿ ಪಿ ರೇಷಿಯೋನ ಜಾಸ್ತಿ ತಗೊಂಡು ಹೋಗಿರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಝೊಮ್ಯಾಟೊ ತಗೊಳ್ಳಿ. ಝೊಮ್ಯಾಟೊ ಕಂಪನಿ ಪಿ ರೇಷಿಯೋ ಎಷ್ಟಿದೆ ನೀವೇ ಸಿಂಪಲ್ ಆಗಿ ಸರ್ಚ್ ಮಾಡಿ. ಝೊಮ್ಯಾಟೊ ಕಂಪನಿ ಪಿ ರೇಷಿಯೋ ಎಷ್ಟಿದೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು 677 ಇದೆ. 677 ಇವತ್ತೇ ಇನ್ವೆಸ್ಟರ್ಸ್ ಯಾಕೆ ಇದಕ್ಕೆ ಜಾಸ್ತಿ ಪಿ ಕೊಡ್ತಿದಾರೆ ಅಂತಂದ್ರೆ ಮುಂದೆ ಹೋಗ್ಬಿಟ್ಟು ಈ ಕಂಪನಿ ಜಾಸ್ತಿ ಪ್ರಾಫಿಟ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆನೆ ಇವತ್ತೇನೆ ಈ ಕಂಪನಿ ಪಿ ರೇಷಿಯೋನ ಜಾಸ್ತಿ ಕೊಡ್ತಿದ್ದಾರೆ. ಯಾಕಂತಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಅಬೌಟ್ ಪ್ರೆಸೆಂಟ್ ಡೇ, ಇಟ್ಸ್ ಆಲ್ ಅಬೌಟ್ ಫ್ಯೂಚರ್. ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಸ್ಟಾಕ್ ಮಾರ್ಕೆಟ್ ಇವತ್ತೇನೆ ಅಳಿಯುತ್ತೆ. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಈ ಫಾರ್ವರ್ಡ್ ಪಿ ರೇಷಿಯೋ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅನ್ನೋದು ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದಾದ್ರು ಒಂದು ಕಂಪನಿಯ ಫಾರ್ವರ್ಡ್ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಲೈಕ್ ನಾನ್ ಮಾಡಿ ತೋರಿಸ್ಬೇಕು ಅಂತ ಏನಾದ್ರು ನಿಮ್ಗೆ ಅನಿಸ್ತಿದ್ರೆ ಆ ಕಂಪನಿಯ ಹೆಸರನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಮೇಕ್ ಅ ವಿಡಿಯೋ ಆನ್ ಇಟ್. ಬಿಕಾಸ್ ನೀವು ಒಂದ್ಸರಿ ಏನಾದ್ರು ಫಾರ್ವರ್ಡ್ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಮ್ಯಾನೇಜ್ಮೆಂಟ್ ಏನ್ ಹೇಳ್ತೆ, ಈ ಕಂಪನಿನಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಒಂದ್ಸರಿ ಕ್ಲೀನ್ ಆಗಿ ಅರ್ಥ ಆಗ್ಬಿಟ್ರೆ ನೀವು ಯಾರ ಹತ್ರನೂ ಈ ಸ್ಟಾಕ್ ಟಿಪ್ಸ್ ತಗೊಳ್ಳೋದಾಗಿರ್ಬೋದು, ಆ ಕಂಪನಿ ಬಗ್ಗೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಕ್ಕೆ ಹೋಗೋ ಅವಶ್ಯಕತೆನೇ ಇರಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ?